33 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಹರ್ಮುಜ್ ಜಲಸಂಧಿ ಇದಾಗಲೇ ಬಂದ್ ಆಗಿದೆ. ಇದೀಗ ಆ ಮೂಲಕವಾಗಿ ಇರಾನ್ ಹಣ ಗಳಿಸುವುದಕ್ಕೆ ಮುಂದಾಗಿದೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಹರ್ಮುಜ್ನಲ್ಲಿ ಇರಾನ್ನಿಂದ ಹೊಸ ಸಂಚಾರ ವ್ಯವಸ್ಥೆ ರೂಪಿಸಿಕೊಂಡಿದ್ದಾರೆ. ನಿರ್ದಿಷ್ಟ ದೇಶದ ಹಡಗುಗಳಿಗೆ ಸಂಚಾರ ಮಾಡೋದಕ್ಕೆ ಮಾತ್ರನೇ ಅನುಮತಿ ಕೊಡ್ತೀವಿ ಅಂತ. ಭಾರತ, ಪಾಕ್, ಚೀನಾ ಸೇರಿ ಹಲವು ದೇಶಗಳ ಜೊತೆ ಚರ್ಚೆ ಕೂಡ ಆಗಿದೆ. ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯಲ್ಲಿ ಸಂಚರಿಸುವುದಕ್ಕೆ ನೋಂದಣಿ ಆಗಬೇಕು ಅಂತ. ಸಮುದ್ರ ವ್ಯಾಪ್ತಿಯಲ್ಲಿ ಸಂಚರಿಸುವುದಕ್ಕೆ ಹೊಸ ನೋಂದಣಿ ವ್ಯವಸ್ಥೆಯನ್ನ ಇರಾನ್ ಕಂಡುಕೊಳ್ತಾ ಇದೆ. ಇರಾನ್ನ IRGC ಈ ಹೊಸ ನಿಯಮವನ್ನ ರೂಪಿಸ್ತಾ ಇದೆ. ಆ ರೂಲ್ಸ್ ಏನ್ ಹೇಳುತ್ತೆ? ಒಂದು ಟ್ಯಾಂಕರ್ನಿಂದ $2 ಮಿಲಿಯನ್ ಹಣ ವಸೂಲಿ ಮಾಡೋದು, ಸರಕು ಸಾಗಣೆ ಹಡಗು ಎಂಡಿಂಗ್ ಪಾಯಿಂಟ್ ಯಾವುದು ಅನ್ನೋದನ್ನ ಘೋಷಣೆ ಮಾಡೋದು ಕಡ್ಡಾಯ ಆಗಿರುತ್ತೆ ಅಂತ. ನೋಡಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಆಫ್ಕೋರ್ಸ್ ಮಿಡ್ಲ್ ಈಸ್ಟ್ ಗಳಿಂದ ಬರುವಂಥದ್ದು ಹೋಗೋದು ಯಾವ ದೇಶಕ್ಕೆ, ಯಾವ ಪೋರ್ಟ್ಗೆ ಹೋಗುತ್ತೆ, ಇದೆಲ್ಲವನ್ನ ಕೂಡ ತಿಳಿಸಬೇಕು ಅನ್ನೋದಾಗಿ ಹೊಸ ನಿಯಮ ಹೇಳ್ತಾ ಇದೆ. ಇರಾನ್ನ IRGCಯ ಹೊಸ ನಿಯಮ. ಜೊತೆಗೆ ಒಂದು ಟ್ಯಾಂಕರ್ನಿಂದ $2 ಮಿಲಿಯನ್ ಹಣ ವಸೂಲಿಗೆ ಮುಂದಾಗಿದ್ದಾರೆ. ಯುದ್ಧದಂತ ಸಂದರ್ಭ ಮೊದಲನೇದಾಗಿ ಹರ್ಮುಜ್ ಜಲಸಂಧಿ ಮೂಲಕವಾಗಿ ಶಿಪ್ ಅನ್ನ ಬರೋದಕ್ಕೇನೆ ಬಿಡ್ತಾ ಇಲ್ಲ. ಇತ್ತೀಚೆಗೆ ಭಾರತಕ್ಕೆ ಅವಕಾಶ ಕೊಟ್ಟಿದ್ರು, ಹಾಗೆ ಉಳಿದಂತ ಕೆಲ ರಾಷ್ಟ್ರಗಳಿಗಷ್ಟೇ, ಕೆಲ ರಾಷ್ಟ್ರಗಳ ಹಡಗುಗಳನ್ನಷ್ಟೇ ಅಲ್ಲಿಂದ ಮೂವ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಇರಾನ್. ಈಗ ನೋಡಿದ್ರೆ ಸಮುದ್ರ ವ್ಯಾಪ್ತಿಯಲ್ಲಿ ಸಂಚರಿಸೋದಕ್ಕೆ ಹೊಸ ನೋಂದಣಿ ವ್ಯವಸ್ಥೆಯನ್ನ ರೂಪಿಸ್ತಾ ಇದೆ. ರಿಜಿಸ್ಟರ್ ಆಗಬೇಕು, ಜೊತೆಗೆ ಎಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದಾಗಿ ಹೇಳಬೇಕು ಎಂಡ್ ಪಾಯಿಂಟ್ ಅನ್ನ ಅಂತ. ಈ ಮೂಲಕವಾಗಿ ಹರ್ಮುಜ್ ಜಲಸಂಧಿ ಮೂಲಕ ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಇರಾನ್. ಬಟ್ ಇದಕ್ಕೆ ನೆತನ್ಯಾಹು ಕಿಡಿಕಾರಿದ್ದಾರೆ. ಈ ರೀತಿಯಾದಂತಹ ಬ್ಲಾಕ್ ಮೇಲ್ ನಡೆಯಲ್ಲ ಅಂತ. ಇರಾನ್ ನಡೆ ವಿರುದ್ಧ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ಇದಾಗಲೇ ನಿರ್ಬಂಧವನ್ನು ವಿಧಿಸಿದೆ ಇರಾನ್. ಇರಾನ್ನ ಮಿತ್ರ ರಾಷ್ಟ್ರಗಳ ಹಡಗುಗಳು ಮಾತ್ರ ತೆರಳಬಹುದು. ಅಮೆರಿಕ, ಇಸ್ರೇಲ್ ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ನಿರ್ಬಂಧವನ್ನು ವಿಧಿಸಿದೆ. ಅಮೆರಿಕ ಎಷ್ಟೆಷ್ಟೇ ಪ್ರಯತ್ನಗಳನ್ನ ಮಾಡಿತ್ತು. ಜೊತೆಗೆ ಮಿತ್ರ ರಾಷ್ಟ್ರಗಳ ಸಹಾಯದಿಂದ ಹರ್ಮುಜ್ ಜಲಸಂಧಿಯಲ್ಲಿರುವಂತಹ ಹಡಗುಗಳನ್ನ ಅಲ್ಲಿಂದ ತೆರವುಗೊಳಿಸುವುದಕ್ಕೂ ಕೂಡ ವಾಪಸ್ ಅಮೆರಿಕಗೆ ಕರೆಸ್ಕೊಳ್ಳುವಂತ ಪ್ರಯತ್ನಗಳೆಲ್ಲ ಆಗಿತ್ತು. ಬಟ್ ಅದೆಲ್ಲವೂ ಕೂಡ ವಿಫಲವಾಗಿದೆ. ಇರಾನ್ ಯಾವುದಕ್ಕೂ ಸೊಪ್ಪು ಹಾಕ್ತಾ ಇಲ್ಲ. ಇದೀಗ ಪ್ರಧಾನಿ ನೆತನ್ಯಾಹು ಮಾತನಾಡಿದ್ದಾರೆ. ಈ ರೀತಿಯಾಗಿ ಮಾಡೋ ಹಾಗಿಲ್ಲ, ಹರ್ಮುಜ್ ಜಲಸಂಧಿ ಮೂಲಕವಾಗಿ ಬ್ಲಾಕ್ ಮೇಲ್ ಮಾಡೋದೆಲ್ಲ ನಡೆಯೋದಿಲ್ಲ ಅಂತ ಇರಾನ್ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಮಿತ್ರ ರಾಷ್ಟ್ರಗಳ ಹಡಗನ್ನು ಹೊರತುಪಡಿಸಿ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ.